ಎಚ್ಡಿ ಕೋಟೆ ಪಟ್ಟಣದ ಪ್ರಜಾಸೌಧದಲ್ಲಿರುವ ಕಂದಾಯ ಇಲಾಖೆಯಲ್ಲಿ ದಳ್ಳಾಳಿಗಳ ಹಾವಳಿಯಿಂದಾಗಿ ರೈತರು ತಮ್ಮ ಕೆಲಸ ಕಾರ್ಯಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ಯಾಯ ನಡೀತಾ ಇದೆ. ಈಗಲೂ ಕೂಡ ನಮ್ಮ ಬನ್ನಡಿ ಸರ್ವೆ ನಂಬರ್ 16ಕ್ಕೆ ಯಾರು ಜಮೀನು ಮಾಡಿಲ್ಲ, ರೆಕಾರ್ಡ್ ಅದ ಅಂತೇಳಿ ಖಾತೆ ಮಾಡಿ ಕಳಿಸಿ ಈಗ ನಮ್ಮ ಬನ್ನಡಿ ಸರ್ವೆ ನಂಬರ್ 16ರಲ್ಲಿ ಕೆಲವು ಗೊಂದಲಗಳನ್ನ ಹುಟ್ಟಾಕಿದ್ದಾರೆ. ಹಂಗಾಗಿ ಈ ನಮ್ಮ ಎಚ್ಡಿ ಕೋಟೆ ತಾಲೂಕಿಲ್ಲ ರೆಕಾರ್ಡ್ ರೂಮಲ್ಲಿ ಇರತಕ್ಕಂಥವ್ರು ನಿಜವಾಗಿ ಅರ್ಜಿ ಕೊಟ್ಟರೆ 3 ದಿನ ಬನ್ನಿ 4 ದಿನ ಬನ್ನಿ ಅಂತ ಹೇಳ್ತಾರೆ. ದುಡ್ಡು ಕಾಸು ಕೊಟ್ಟವ್ರಿಗೆ ಏನು ಬೇಕಾದ್ರೂ ಅವತ್ತೇ ಕೊಟ್ಟು ಕಳಿಸ್ತಾರೆ. ಇಂಥ ಅಕ್ರಮಗಳೆಲ್ಲ ನಡೀತಾವ. ದಯವಿಟ್ಟು ಇಂಥ ಅಕ್ರಮಗಳನ್ನ ಖಂಡಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡೋ ಕೆಲಸನ ದಯವಿಟ್ಟು ಮಾಡಿಕೊಡಿ. ಕಂದಾಯ ಇಲಾಖೆ ಅಧಿಕಾರಿಗಳನ್ನ ರೈತರು ನೇರವಾಗಿ ಸಂಪರ್ಕಿಸಿದ್ರೆ ಯಾವುದೇ ಕೆಲಸವನ್ನ ಮಾಡದೆ ವಾಪಸ್ ಕಳಿಸ್ತಾ ಇದ್ದಾರೆ. ದಳ್ಳಾಳಿಗಳ ಮೂಲಕ ಸಿಬ್ಬಂದಿಗಳ ಜೇಬು ಭರ್ತಿಯಾದ್ರೆ ಮಾತ್ರ ಇಲ್ಲಿ ಕೆಲಸ ಚುರುಕಾಗಿರುತ್ತೆ. ನಾವು ರೆಕಾರ್ಡ್ ರೂಮ್ಗೆ ಹೋದ್ರೆ ಕೆಲಸ ಮಾಡ್ಕೊಡಂಗಿಲ್ಲ, ನಮಗೆ ತಿರ್ಗಿಸೋದು ಅಲಿಸೋದು ಎಲ್ಲ ಹಿಂಗೆ ತೊಂದರೆ ಕೊಡೋದು. ಅವರು ನಮಗೆ ಹೋದ ತಕ್ಷಣ ಮಾಡ್ಕೊಡೋಂಗಿಲ್ಲ, ಬೇರೆಯವರಿಗೆಲ್ಲ ಮಾಡ್ಕೊಡೋದು, ಹಣ ಕಾಸು ಕೊಟ್ಟರೆ ಮಾಡ್ಕೊಡೋದು. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸುಮ್ಮನೆ ತಿರ್ಗಿಸ್ತಾರೆ ಸರ್. ದುಪ್ಪಟ್ಟು ಹಣ ಕೊಟ್ಟು ದಾಖಲೆಯನ್ನ ಪಡೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂಲ ವಾರಸುದಾರರ ಹೆಸರನ್ನೇ ತಿದ್ದುಪಡಿ ಮಾಡುವ ಮೂಲಕ ಈ ಕದಿಮರು ಭಾರಿ ಅಕ್ರಮವನ್ನ ಎಸಗ್ತಾ ಇದ್ದಾರೆ. ತಾಲೂಕು ಕಚೇರಿಯಲ್ಲಿ ಗ್ರಾಮ ಸಹಾಯಕರ ದರ್ಬಾರ್ ಎದ್ದು ಕಾಣ್ತಾ ಇದೆ. ಇದನ್ನೆಲ್ಲ ಕಂಡು ಕಾಣದಂತೆ ತಹಶೀಲ್ದಾರ್ ಮೌನವಾಗಿದ್ದಾರೆ. ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಮಲಾರ ಮಹದೇವಸ್ವಾಮಿ, ಟಿವಿ8 ನ್ಯೂಸ್ ಕನ್ನಡ, ಎಚ್ಡಿ ಕೋಟೆ.